ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ PSTR, GPSTR, HSTR ಈ ಒಂದು ಎಕ್ಸಾಮ್ಗಳಿಗೆ ಏನು ಸಾಮಾನ್ಯ ಪತ್ರಿಕೆ ಇರುತ್ತಲ್ಲ, ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ GK ಅಂತ ಇರುತ್ತೆ. ಆ ಒಂದು GKಯಲ್ಲಿ ಸಂಬಂಧಪಟ್ಟಂತಹ 25 ಮಾರ್ಕ್ಸ್ಗೆ ಏನಿರ್ತೈತೆ ಟಾಪಿಕ್ಗಳಿದ್ದಾವೆ. ಅದು 25 ಮಾರ್ಕ್ಸ್ಗೆ ಏನು ಮಾಡ್ತಾರೆ, ಕ್ವಶನ್ಸ್ಗಳು ಕೇಳ್ತಾರೆ. ಆ ಒಂದು 25 ಮಾರ್ಕ್ಸಿಗೆ ಇರುವಂತಹ ಒಂದು ಸಿಲೆಬಸಲ್ಲಿ ಭಾರತದ ಭೌಗೋಳಿಕ ಸ್ಥಾನ ಈ ಒಂದು ವಿಷಯದ ಬಗ್ಗೆ ಹೋದ ಕ್ಲಾಸಲ್ಲಿ ನಾನು ಪಾರ್ಟ್ 1 ಮಾಡಿದ್ದೀನಿ. ಇವತ್ತು ಅದರದ್ದು ಮುಂದುವರೆದಂಥ ಭಾಗ ಪಾರ್ಟ್ 2 ಅಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾರು ಪಾರ್ಟ್ 1 ನೋಡಿಲ್ವೋ ಆ ಪಾರ್ಟ್ 1 ನೋಡಿಕೊಂಡು ಈ ಪಾರ್ಟ್ 2 ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನೆರೆಯ ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶ. ನೆರೆಯ ದೇಶದೊಂದಿಗೆ ಭಾರತದ ಯಾವ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಬೇರೆ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದೇವೆ ಅಂತ ಹೇಳಿ ನೋಡ್ರಿ. ಪಾಕಿಸ್ತಾನ ಏನು ನೋಡಿದೆ, 3 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಏನು ಮಾಡಿದ್ದಾವೆ ಅಂದರೆ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳಾಗಿರ್ತವೆ. ಒಂದು ಗುಜರಾತ್, ರಾಜಸ್ಥಾನ್, ಪಂಜಾಬ್ ಈ 3 ರಾಜ್ಯಗಳು ಮಾಡಿದ್ದಾವೆ. ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು ಭಾರತದ ರಾಜ್ಯಗಳಾಗಿರ್ತವೆ. ಹಾಗೆ ಭಾರತದ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಇದು ಕೂಡ ಏನು ಮಾಡಿದೆ, ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವುದಂದರೆ ಇಲ್ಲಿ ಯಾವುದೇ ರೀತಿಯ ರಾಜ್ಯಗಳಿಲ್ಲ. ಆದರೆ ಜಮ್ಮು ಕಾಶ್ಮೀರ ಏನು ಮಾಡಿದೆ, ಈ ಒಂದು ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಹಾಗೆ ಚೀನಾ ಭಾರತದ ರಾಜ್ಯಗಳು ಏನು ಮಾಡಿದ್ದಾವೆ, 4 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶಗಳು, ಟೋಟಲ್ 6 ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಆಗಿರ್ತವೆ. 4 ರಾಜ್ಯಗಳಂದರೆ ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಸಿಕ್ಕಿಂ, ಅರುಣಾಚಲ ಪ್ರದೇಶ. 1 ರಾಜ್ಯಗಳು ನಡುವೆ ಚೀನಾದಲ್ಲಿ ಗಡಿ ಹಂಚಿಕೊಂಡಿದ್ದೇವೆ. ಕೇಂದ್ರಾಡಳಿತ ಪ್ರದೇಶ ಅದಂದರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಇವೆರಡು ಏನು ಮಾಡಿದ್ದಾವೆ, ಚೀನಾದಲ್ಲಿ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳು. ಇವಾಗ ನೇಪಾಳ 5 ರಾಜ್ಯಗಳೊಂದಿಗೆ ಏನು ಮಾಡಿದೆ, ಗಡಿ ಹಂಚಿಕೊಂಡಿದೆ. 1 ಉತ್ತರ ಪ್ರದೇಶ್, ಉತ್ತರಾಖಂಡ್, ಬಿಹಾರ್, ಪಶ್ಚಿಮ ಬಂಗಾಳ, ಸಿಕ್ಕಿಂ 5 ಒಂದು ರಾಜ್ಯ ಏನು ಮಾಡಿದ್ದಾವೆ ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಪ್ರದೇಶಗಳು. ಇಲ್ಲಿ ಯಾವುದೇ ರೀತಿ ಕೇಂದ್ರಾಡಳಿತ ಪ್ರದೇಶ ಇಲ್ಲ. ಇಲ್ಲಿ ಇವಾಗ ಭೂತಾನ್ ಏನು ಮಾಡಿದೆ, 4 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. 1 ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ್, ಅಸ್ಸಾಂ ಈ 4 ರಾಜ್ಯಗಳು ಏನು ಮಾಡಿದ್ದಾವೆ ಭೂತಾನ್ದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳಾಗಿರ್ತವೆ. ಇವಾಗ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತ ರಾಜ್ಯಗಳು ಟೋಟಲ್ 5. 1 ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ 5 ಏನು ಮಾಡಿದ್ದಾವೆ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತ ರಾಜ್ಯಗಳು. ಇಲ್ಲಿ ಯಾವುದೇ ರೀತಿಯ ಕೇಂದ್ರಾಡಳಿತ ಪ್ರದೇಶ ಇಲ್ಲ. ಇವಾಗ ಮಯನ್ಮಾರ್ದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತದ 4 ರಾಜ್ಯಗಳು ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಇವೇನು ಮಾಡಿದ್ದಾವೆ 4 ರಾಜ್ಯಗಳು ಮಯನ್ಮಾರ್ದೊಂದಿಗೆ ಏನು ಮಾಡಿವೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳಾಗಿರ್ತವೆ. ಅತಿ ಹೆಚ್ಚು ಗಡಿ ಹಂಚಿಕೊಂಡಿರುವ ರಾಜ್ಯಗಳು, ಅತಿ ಹೆಚ್ಚು ನೆರೆ ರಾಜ್ಯ 9. ಅತಿ ಹೆಚ್ಚು ಏನು ಮಾಡಿವೆ ನೆರೆ ರಾಜ್ಯ ಅಂದರೆ ಎಷ್ಟು 9 ನೆರೆ ರಾಜ್ಯಗಳನ್ನು ಹೊಂದಿರುವಂತಹ ಉತ್ತರ ಪ್ರದೇಶ ಏನು ಮಾಡಿದೆ 9 ನೆರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಪ್ರದೇಶ. ಒಟ್ಟು 9 ರಾಜ್ಯ, 8 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ, ರಾಷ್ಟ್ರೀಯ ರಾಜಧಾನಿ ಅಂತ ದೆಹಲಿ. ಈ ದೆಹಲಿ ಏನು ಮಾಡಿದ್ದಾವೆ 9 ಉತ್ತರ ಪ್ರದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯಗಳಾಗಿರ್ತವೆ. ದೀರ್ಘ ಕೇಳಿದರೆ ಇದೇ ಹೇಳಬೇಕು. ಈಗ ಉತ್ತರ ಪ್ರದೇಶ ಹಾಗಾದರೆ 9 ಯಾವ್ಯಾವು ಅಂದರೆ ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ದೆಹಲಿ, ಹರಿಯಾಣ, ರಾಜಸ್ಥಾನ್, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಬಿಹಾರ್, ಜಾರ್ಖಂಡ್. ಏನಿದೆ ಒಂದು ದೆಹಲಿ ರಾಷ್ಟ್ರೀಯ ರಾಜಧಾನಿ ಇದೆ. ಅದು ರಾಜಧಾನಿ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ, ರಾಜ್ಯ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಅತಿ ಹೆಚ್ಚು ಗಡಿಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದಂದರೆ ಅದು ಉತ್ತರ ಪ್ರದೇಶ. ನೆನಪಿಟ್ಕೋಬೇಕು. 7 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ 2 ರಾಜ್ಯಗಳಿದ್ದಾವೆ. ಅವು ಯಾವಂದರೆ ಛತ್ತೀಸ್ಗಢ, ಉತ್ತರ ಪ್ರದೇಶ್, ಜಾರ್ಖಂಡ್, ಒಡಿಶಾ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಇವೇನಿದ್ದಾವೆ ಛತ್ತೀಸ್ಗಢದೊಂದಿಗೆ
ಏನು ಮಾಡಿದ್ದಾವೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳು. ಅಸ್ಸಾಮು ಕೂಡ 7 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಒಂದು ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ. ಅವು 7 ರಾಜ್ಯಗಳೊಂದಿಗೆ ಆಯಿತು. ಇವಾಗ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತ ರಾಜ್ಯಗಳು ನೋಡಿರಿ. ಕರ್ನಾಟಕ ಏನು ಮಾಡಿದೆ 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಒಂದು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಇವಕ್ಕೆ ಕರ್ನಾಟಕದ ನೆರೆ ರಾಜ್ಯಗಳನ್ನು ಕೂಡ ನಾವು ಕರಿತೀವಿ. ನೆನಪಿಟ್ಕೋಬೇಕು. ಇಂಪಾರ್ಟೆಂಟ್ ಇಂದು ಕರ್ನಾಟಕದ ಮಹಾರಾಷ್ಟ್ರನೂ ಕೂಡ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಒಂದು ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ತೆಲಂಗಾಣ, ಕರ್ನಾಟಕ, ಗೋವಾ. ಈಗ 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಶಾ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು. ಇದೇನು ಮಾಡಿದೆ 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಪ್ರದೇಶ ಆಗಿರ್ತೈತೆ. ಇವಾಗ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಛತ್ತೀಸ್ಗಢ. ಇದೇನು ಮಾಡಿದೆ 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಜಾರ್ಖಂಡ್, ಬಿಹಾರ್, ಪಶ್ಚಿಮ ಬಂಗಾಳ, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ ಇವೇನು ಮಾಡಿದೆ 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯ. 4 ರಾಜ್ಯ ಏನು ಮಾಡಿದೆ ಟೋಟಲಾಗಿ 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದ್ದಾವೆ. ಇನ್ನೊಂದು ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಏನು ಮಾಡಿದೆ ರಾಜಸ್ಥಾನ ಏನು ಮಾಡಿದೆ 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇವಾಗ ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳು 4 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ತೆಲಂಗಾಣ ಮತ್ತು ಒಡಿಶಾ ಏನು ಮಾಡಿದ್ದೇವೆ 4 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇವಾಗ ದಕ್ಷಿಣ ಏಷ್ಯಾದ 3 ರಾಷ್ಟ್ರಗಳು ಹಿಂದೂ ಮಹಾಸಾಗರದೊಳಗೆ ಏನು ಮಾಡಿವೆ ಚಾಚಿಕೊಂಡು ಪರ್ಯಾಯ ದ್ವೀಪದ ಒಂದು ರಾಷ್ಟ್ರಗಳಾಗಿ ಕರಿತೀವಿ ನಾವು. ಯಾವುದು ದಕ್ಷಿಣದ 3 ರಾಷ್ಟ್ರಗಳು. ಅವುಗಳಲ್ಲಿ ಏಷ್ಯಾ ಪೂರ್ವ ಪರ್ಯಾಯ ದ್ವೀಪ ಥೈಲ್ಯಾಂಡ್, ಹಾಗೆ ಏಷ್ಯಾದ ಪಶ್ಚಿಮ ಪರ್ಯಾಯ ದ್ವೀಪ ಅಂತ ಯಾವುದನ್ನು ಕರಿತೀವಿ ಸೌದಿ ಅರೇಬಿಯಾ. ಏಷ್ಯಾದ ಮಧ್ಯ ಮತ್ತು ದೊಡ್ಡ ಪರ್ಯಾಯ ದ್ವೀಪ ಅದು ಭಾರತ ಪರ್ಯಾಯ ದ್ವೀಪ ಅಂಥೇಳಿ ನಾವು ಕರಿತೀವಿ. ಯಾಕೆಂದರೆ 3 ಕಡೆ ನೀರಿದೆ, ಒಂದು ಕಡೆ ಭೂಮಿ ಇರೋದ್ರಿಂದ ಅದಕ್ಕೆ ಪರ್ಯಾಯ ಅಂಥೇಳಿ ಕರಿತೀವಿ. ಇಲ್ಲಿಗೆ ಎಷ್ಟು ಸಾಕು. ಇವಾಗ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಗಡಿರೇಖೆಗಳು ಅಂತೇಳಿದ್ದಾವೆ. ಒಂದೊಂದು ಗಡಿರೇಖೆಗಳ ಕುರಿತು ಒಂದೊಂದು ತರಗತಿಯಲ್ಲಿ ಮಾಡ್ತೀನಿ. ಇಲ್ಲಿಗೆ ಏನು ಮಾಡೋಣ, ಯಾರೆಲ್ಲ ಪಾರ್ಟ್ 1 ನೋಡಿಕೊಂಡು ಈ ಪಾರ್ಟ್ 1 ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.